ಗಾಂಧಿ ಅಮರನಾಥ ಉಪವಾಸ ಏನ್ ಅದನ್ನ ನೆನೆಸ್ಕೊಂಡ್ಬಿಟ್ರೆ ಪ್ರಾಣ ಹೋಗ. ಎಂಥ ಕಷ್ಟ. 1948 ಜನವರಿ 30 ಗಾಂಧಿಯವರ ನೀನ್ ಕೋಲ್ ತಗೊಂಡು ಹೊಡೆದ್ರ ಇಲ್ಲ, ಅವರು ಸಂಜೆ ಪ್ರೇಯರ್ ಮಾಡಿ ಬರ್ಬೇಕಾಗಿತ್ತು. ಅನೇಕ ಜನ ಅವ್ರಿಗೆ ಬಂದು ಕಾಲಿಗೆ ಅಂಡ ಬಿಡ್ತಾರೆ, ನಮಸ್ಕಾರ ಮಾಡೋದು ಅಭ್ಯಾಸ. ಗೋಡ್ಸೆ ಅವರು ಕೂಡ ಅದೇ ರೀತಿ ಬರ್ತಾರೆ. ಹೇಗೆ ಗಾಂಧಿ ಅವ್ರಿಗೆ ಅನುಮಾನ ಬರ್ಲಿಕ್ಕೆ ಸಾಧ್ಯ? ಹೇಗೆ ಅನುಮಾನ ಬರ್ಲಿಕ್ಕೆ ಸಾಧ್ಯ? ಇಡೀ ಶರೀರ ತೂಕ ಹಾಕಿದ್ರೆ 40 ಕೆಜಿ ಇಲ್ಲ ಗಾಂಧಿ. ಅವ್ರ ಹತ್ರ ಏನು ಆಯುಧ ಇಲ್ಲ, ಗನ್ಮನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಯಾರೋ ಭಕ್ತ ಬಂದ ಅಂತ ಹೇಳ್ತಾರೆ. ಆತ ಬಗ್ಗೆ ನಮಸ್ಕಾರ ಮಾಡಿದಾಗ ಇವರು ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಾರೆ. ನಮ್ಮ ಹತ್ರ ಬಾರಿಸಿ ಬಿಟ್ಟ. ಅವನ ಬಗ್ಗೆ ನಮಸ್ಕಾರ ಮಾಡಿದ್ದೆ ಇವ್ರು ಹೊಡೆಯಕ್ಕೆ. ಒಬ್ಬ ನಿರಾಯುಧ ಮುದುಕನನ್ನ ಇಡೀ ಜಗತ್ತೇ ಶ್ಲಾಘಿಸುವ ಒಂದು ಜೀವವನ್ನ ಮಾರುವೇಷದಲ್ಲಿ ಹೋಗಿ ಕದ್ದು ಭಕ್ತನಂತೆ ನಡೆಸಿ ಕೊಲ್ತಕ್ಕಂಥವನನ್ನೂ ಕೂಡ ಒಬ್ಬ ವೀರ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಬರೋದಿಲ್ವಾ? ಇದೊಂದು ದೊಡ್ಡ ಶೌರ್ಯನ. ಗಾಂಧಿ ಯಾರು? ರಘುಪತಿ ರಾಘವ ರಾಜಾರಾಮ್, ಹೇ ರಾಮ್ ಹೇ ರಾಮ್. ಕೊಂದವರು ಯಾರು? ಕೊಂದವರು ಕೂಡ ಇವರು ರಾಮ್ ಭಕ್ತರು. ಈಗ ನಮಗೆ ಅನುಮಾನ ಬಂದಿರೋದು, ಆ ರಾಮ ಯಾರು, ಈ ರಾಮ ಯಾರು? ಗಾಂಧಿ ಹೇಳಿದ ರಾಮ ಯಾರು? ಗಾಂಧಿಯನ್ನು ಕೊಂದವರು ರಾಮ ಯಾರು? ಬೇರೆ ಬೇರೆ ರಾಮ, ಒಬ್ಬರೇ ರಾಮ ಇರಕ್ಕೆ ಸಾಧ್ಯ? ಅಸಲಿ ರಾಮ ಯಾರು, ನಕಲಿ ರಾಮ ಯಾರು ಅಂತ ನಾವು ತಿಳ್ಕೊಳ್ಬೇಕು, ನೀವು ತಿಳ್ಕೊಳ್ಬೇಕು, ಜಗತ್ತಿಗೆ ಹೇಳಬೇಕು. ಹಾಗೆ ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು.